ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಛೇ 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 ಎಂಥ ಅವಮಾನ ರೀ. ಸಹಿಸಲಾರೆ ತಾಳಲಾರೆ. ವಿರೋಧ ಪಕ್ಷದಾಗಿದ್ರೂ ಮರ್ಯಾದೆ ಇಲ್ಲ. ವಿರೋಧ ಪಕ್ಷದವ್ರ ಜೊತೆ ಕೂಡಿ ಅವರಿಗೆ ಬೆಂಬಲ ಕೊಟ್ಟು ಸರ್ಕಾರ ರಚನೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದನ್ನೂ ಕಿಮ್ಮತ್ ಕೊಡುದಿಲ್ಲ ಅಂದ್ರ ಪಾಪ ಹಿರಿಯ ಸಾರಿ ಯುವ ಜೀವ ಹೆಂಗರೆ ಸಹಿಸ್ಕೋಬೇಕು ಹೇಳ್ರಿ. ರಾಹುಲ್ ಗಾಂಧಿ ಅವರನ್ನ ನೋಡಿ ಶೇಕ್ ಹ್ಯಾಂಡ್ ಕೊಡೋದಂತೂ ದೂರದ ಮಾತು. ಈ ವಿಜಯ್ ಅವರ ಜೊತೆಗೆ ಬಾಜುದಾಗೆ ರಾಹುಲ್ ಗಾಂಧಿ ಅಂತ ಒಬ್ಬ ಮನುಷ್ಯ ನಿಂತಾರ ಅನ್ನೋದು ಸಹಿತ ಟಿವಿಕೆ ನಾಯಕರು ಗುರುತಿಸ್ಲಿಕ್ಕೆ ತಯಾರಿಲ್ಲ. ಪಾಪ ನೋಡ್ರಿ, ನೋಡ್ಲಾರ್ದಂಗ ಹೋಗ್ತಾರ. ಈ ಕಡೆ ವಿಜಯ್ ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ತಾರ. ಅದನ್ನ ನೋಡಿದ್ರೆ ರಾಹುಲ್ ಗಾಂಧಿ ಅವ್ರ ಮಾರಿ ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ನೀವು ಎಷ್ಟು ಫನ್ನಿ ಅನ್ಸ್ಲಿಕ್ಕತ್ತಿತ್ತು, ಎಷ್ಟು ಬೇಜಾರಾಗ್ಲಿಕ್ಕತ್ತಿತ್ತು ನಂಗೆ ನೋಡಿ. ಇವ್ರಿಗೆ ಯಾಕೆ ಹಿಂಗ್ ಕಿಮ್ಮತ್ ಕೊಡಲಾಗ್ಯಾರ ಅಂತ ಹೇಳಿ. ಒಂಥರ ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಳಕಾಲ್ ಮಠ ನೀರ್ ಅಂತಾರ ನೋಡ್ರಿ, ಹಂಗೈತಿ ರಾಹುಲ್ ಗಾಂಧಿ ಪರಿಸ್ಥಿತಿ. ಖರೆ ಹೇಳ್ಬೇಕಂದ್ರ ಈ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಾರಂಭದಾಗ ರಾಹುಲ್ ಗಾಂಧಿ ಏನ್ ಮಾಡ್ಲಿಕ್ಕತ್ತಿದ್ರು, ಅವ್ರಿಗೆ ಏನಿತ್ತಲ್ಲಿ ಕೆಲಸ, ಯಾರು ಒಬ್ರು ಒಂದ್ ಹಳಿ ನಾಯಿನೂ ಕೇಳಲಾಗದ ಅಂತಾರ ನೋಡ್ರಪ್ಪ ನಮ್ ಕಡೆ ಭಾಷೆದಾಗ. ಹಂಗಾಯ್ತು ಪರಿಸ್ಥಿತಿ. ಆದ್ರ ನಾ ಒಂದ್ ಮಾತು ಹೇಳ್ತೀನಿ, ಟಿವಿಕೆ ಪಕ್ಷದವರು ಬಹಳ ದೊಡ್ಡ ತಪ್ಪು ಮಾಡ್ಲಿಕ್ಕತ್ತಾರ. ಖರೆ ಹೇಳ್ಬೇಕಂದ್ರ ಟಿವಿಕೆ ಪಕ್ಷದವರು ಈ ಟೈಮ್ನಾಗ ರಾಹುಲ್ ಗಾಂಧಿ ಅವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕು, ಎಷ್ಟು ಆದ್ಯತೆ ಕೊಡ್ಬೇಕು ಗೊತ್ತಾ? ಯಾಕಂದ್ರ ತಮಿಳುನಾಡಿನ ಹೊಸ ಮುಖ್ಯಮಂತ್ರಿ ವಿಜಯ್ ಅವರು ಕೊಟ್ಟಿರುವಂತಹ ಭರವಸೆಗಳನ್ನ, ಪ್ರಣಾಳಿಕೆಗಳನ್ನ ನೋಡಿದ್ರೆ ನೀವು ಹೋಗ್ಲಾರ್ದೆ ಬಹಳ ಅದಾವ. ಅದ್ರಾಗ ಯಾವ್ದು ಈಡೇರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದ್ರಾಗ ಒಂದು ಭರವಸೆ ಅಂತೂ ಖಂಡಿತ ಪಕ್ಕ ಈಡೇರಿಸ್ತಾರ ನೋಡ್ರಿ. ಅದ್ ಯಾವ್ದಂದ್ರ ಈ ಲಗ್ನ ಆಗುವಂತ ವಧುಗಳಿಗೆ, ಮದುಮಗಳಿಗೆ 8 ಗ್ರಾಮ್ ಬಂಗಾರ ಕೊಡ್ತೀನಿ ಅಂತ ಹೇಳ್ಯಾರಿಲ್ಲ, ಅದು ಪಕ್ಕ ಈಡೇರಿಸ್ತಾರಂತೀನಿ ನಾನು. ನೋಡ್ರಿ ಹೆಂಗ್ ಅಂತ ಹೇಳ್ತೀನಿ ಕೇಳ್ರಿ. ಈಗ ರಾಹುಲ್ ಗಾಂಧಿ ಅವರು ಟಿವಿಕೆ ಅವರಿಗೆ ಬೆಂಬಲ ಕೊಟ್ಟಾರ. ಹಿಂಗಾಗಿ ರಾಹುಲ್ ಗಾಂಧಿ ಅವ್ರದ್ದು ಅದ್ಭುತ ಐಡಿಯಾ ಮರಿಲಿಕ್ಕರೆ ಸಾಧ್ಯ ಐತ್ಯಾ? ಎಸ್, ಅದೇ ಆಲೂಗಡ್ಡೆಯಿಂದ ಬಂಗಾರ ತೆಗೆಯೋದು. ಈಗ ಆ ಐಡಿಯಾನ ಕಾರ್ಯರೂಪಕ್ಕೆ ತಂದು ರಾಹುಲ್ ಗಾಂಧಿ ಅವರು ಆಲೂಗಡ್ಡೆಯಿಂದ ಬಂಗಾರ ತೆಗೆದು ವಿಜಯ್ ಅವರಿಗೆ ಕೊಡ್ತಾರ. ವಿಜಯ್ ಅವರು ಆ ಚಿನ್ನಾನ ಲಗ್ನ ಆಗುವಂತಹ ವಧುಗಳಿಗೆ ಕೊಡ್ತಾರ. ಈ ಮೂಲಕ ಈ ಒಂದು ಭರವಸೆಯನ್ನ ಈಡೇರಿಸ್ತಾರ. ಎಸ್, ಇದೆಲ್ಲ ನೆನಪಾಗಿ ಫ್ಲಾಶ್ ಆಗಿನೇ ದಿಢೀರಂತ ವಿಜಯ್ ಅವರು ರಾಹುಲ್ ಗಾಂಧಿ ಅವರನ್ನ ನನ್ನ ಬ್ರದರ್ ಅಂತ ಅಂದ್ಬಿಡುದಾ? பாராளுமன்ற எதிர்கட்சி தலைவர் மதிப்புக்குரிய மை பிரதர் திரு ராகுல் காந்தி அவர்கள். ಆದ್ರೂ ಈ ಬ್ರದರ್ ಅನ್ನೋದು ಬಹಳ ಡೇಂಜರ್ ಆಗೈತಿ ಬಿಡ್ರಿ ಈಗೀಗ. ಯಾಕಂದ್ರೆ ರಾಹುಲ್ ಗಾಂಧಿ ಸ್ಟಾಲಿನ್ ಅವರಿಗೆ ಬ್ರದರ್ ಅಂತಾನೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರು. ಈಗ ನೋಡಿದ್ರ ರಾಹುಲ್ ಗಾಂಧಿ ಅವರಿಗೆ ವಿಜಯ್ ಅವರು ಬ್ರದರ್ ಅನ್ಲಿಕ್ಕತ್ತಾರ. ಇದು ಒಂಥರ ವಿಚಿತ್ರದ. ಯಾರಿಗೆ ಯಾಮಾರಿಸ್ತಾರೋ ಏನ್ ಮಾಡ್ತಾರೋ ಒಟ್ಟು ಕನ್ಫ್ಯೂಸಿಂಗ್ ಆಗೈತಿ. ಆದ್ರೂ ಅವ್ರಿಗೆ ನಿಮಗ ಅವರು ಬ್ರದರ್ ಅನ್ನೋದೇ ಬೇಡ ಅಂತ ಹೇಳಲಿಕ್ಕ, ಇದನ್ನ ಎಚ್ಚರಿಕೆ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ವಿಜಯ್ ಅವರಿಗೆ ಕಾಲ್ ಏನ್ ಮಾಡಿದ್ರ ಹೆಂಗ್ ಅಂತೀನಿ. Sidramaya speaking here. Congratulations. You are created in history. You know, when I come to Bangalore, I'll back to you. ಆದ್ರೂ ನೀವೇನೇ ಹೇಳ್ರಪ್ಪ, ಒಬ್ಬ ನಟ ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಪೊಲೀಸ್ ಆಗಬಹುದು, ರಾಜಕಾರಣಿನೂ ಆಗಬಹುದು, ಐ ಮೀನ್ ಆಕ್ಟಿಂಗ್ ಮಾಡಬಹುದು. ಆದ್ರ ಒಬ್ಬ ರಾಜಕಾರಣಿ ಆದಾಗ, ಖರೆ ಆದಾಗ ನಟ ಅನ್ನೋದನ್ನ ಸೈಡ್ಗೆ ಇಡಬೇಕಾಗ್ತದ. ಅದಕ್ಕೆ ಸಾಕ್ಷಿನೇ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ದೃಶ್ಯ. ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸೋ ಟೈಮ್ನಾಗ ಅದ್ ಏನ್ ಅನಿಸ್ತೋ ಏನೋ, ಆಕ್ಷನ್ ಅಂದಂಗ ಆಗಿರ್ಬೇಕು. ಆಕ್ಟಿಂಗ್ ಡೈಲಾಗ ಚಾಲು ಮಾಡಿಬಿಟ್ರ ವಿಜಯ್ ಅವರು. ಅವಾಗ ರಾಜ್ಯಪಾಲರು ಸೀದಾ ಅಂದ್ರು, ತಮ್ಮ ಈ ಹೀರೋಗಿರಿ ಎಲ್ಲ ನೀ ಸಿನಿಮಾದಾಗ ಇಟ್ಕೋತಮ್ಮ, ಇಲ್ಲಿ ಇವೆಲ್ಲ ನಡೆಯುವುದಿಲ್ಲ, ಡೈಲಾಗ್ ಎಲ್ಲ ನಾ ಹೇಳಿದ್ರ ಸಾಕು ಅಂತ ಹೇಳಿ ಮತ್ತ ಪ್ರಮಾಣ ವಚನ ಬೋಧಿಸಿದ್ರು ನೋಡ್ರಿ. ಇನ್ನು ಮೋದಿಜಿ ರೋಸ್ಟಿಂಗ್ ಲೆವೆಲ್ಲೇ ಬೇರೆ ಇರ್ತದ. ರೇವಂತ್ ರೆಡ್ಡಿ ಏನೋ ದೊಡ್ಡದಾಗಿ ಹೇಳಲಿಕ್ ಬಂದ್ರು. ನೀವು ಗುಜರಾತ್ ಸಿಎಂ ಆಗಿದ್ದಾಗ, ಪ್ರಧಾನಿ ಮನಮೋಹನ್ ಸಿಂಗ್ ಅವರಿದ್ದಾಗ ನಿಮಗ್ ಫಂಡ್ಸ್ ಬರ್ತಿತ್ತಲ್ಲ ನಿಮ್ಮ ರಾಜ್ಯಕ್ಕ, ಅಷ್ಟು ಫಂಡ್ಸ್ ನಮಗೂ ಕೊಡಬೇಕು ಅಂತಾರ. ಮೋದಿಜಿ ಬಹಳ ಸಿಂಪಲ್ ಆಗಿ, ಕೂಲ್ ಆಗಿ, ಕಾಮ್ ಆಗಿ ಹೇಳ್ತಾರ, ಹೌದು ನೀವು ಕೇಳಿದ್ದನ್ನ ನಾ ಕೊಡಬಹುದು, ಆದ್ರೆ ಈಗ ಏನ್ ತಗೊಳಿಕತ್ತಿರಲ್ಲ ಅದ್ರ ಅರ್ಧದಷ್ಟ ಆಗ್ತದ, ಬೇಕಾದ್ರೆ ಅಂದ್ರೂ ಕೊಡ್ತೀನಿ ಅಂತ ಅಂದ್ಬಿಟ್ರು. जैसा मनमोहन सिंह जी, मोदी जी को साथ दिया एज ए प्रधानमंत्री, आज हम 4 करोड़ तेलंगाना जनता के तरफ से मेरा गुजारिश है मोदी जी से, आप भी उतना ही आशीर्वादी तेलंगाना राज्य पे रहना है, तब हम तरक्की कर सकते हैं। अब हमारे रेवंता जी ने कहा था कि हाँ हम पॉलिटिकल बात नहीं करेंगे,
तो मैं भी नहीं करूंगा। और इसलिए नॉन पॉलिटिकल बात मैं रेवंता जी से कहूंगा कि 10 साल के शासन में भारत सरकार ने जितना गुजरात को दिया वो मैं आपको देने को तैयार हूं। लेकिन मेरी जानकारी से मैं आपको बता देता हूं कि जैसे ही मैं ऐसा करूंगा आपको जो अभी मिल रहा है वो आधा हो जाएगा। आप जहां पहुंचना चाहते हैं नहीं पहुंच पाएंगे, और इसलिए अच्छा है कि मेरे से ही जोड़ो। ಛೇ, ಹಿಂಗ ರೋಸ್ಟ್ ಮಾಡ್ಲಿಕ್ಕೆ ಯಾರ ಕೈಲಿಂದರೆ ಸಾಧ್ಯ ಅದ ಅಂತ ಹೇಳ್ರಿ. ಸುಮ್ಮನೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರ ಅನ್ನಂಗ ಈ ರೇವಂತ್ ರೆಡ್ಡಿ ಅವ್ರು ಯಾಕೆ ಇಂಥವೆಲ್ಲ ಕೇಳ್ಬೇಕಾಗಿತ್ತು ಅಂತೀನಿ. ಅದಕ್ಕೆ ಹೇಳುದ್ರಿ, ಯಾವಾಗ ನಿಮ್ಮವ್ರದೇ ನಿಮ್ಮ ಪಕ್ಷದವ್ರದೇ ಬಣ್ಣ ಬಯಲಾಗ್ತಾವಲ್ಲ ಅಂಥ ಹೋಲಿಕೆಗಳನ್ನ ಯಾವತ್ತೂ ಕೊಡ್ಲಿಕ್ಕೆ ಹೋಗ್ಬಾರ್ದು. ಅದ್ರಾಗೂ ಮೋದಿಜಿ ಅದ್ರ ಮಾತಾಡ್ಲಿಕ್ಕೆ ಹೋಗ್ಬೇಕಂದ್ರ 10 ಸಲ ವಿಚಾರ ಮಾಡ್ಬೇಕಾಗ್ತದ. ಇನ್ನ ನಮ್ಮ DCM DK ಶಿವಕುಮಾರ್ ಸಾಹೇಬ್ರದ್ದು ಒಂದು ವಿಡಿಯೋ ವೈರಲ್ ಆಗ್ಲಿಕ್ಕತ್ತದ, ನೋಡ್ಕೊಂಡ್ ಬರ್ರಿ. ಅಣ್ಣ ಇವತ್ತಂದಿನ ಹೊಸ ಬಟ್ಟೆ ಕಾಣ ಸೆಂಡ್ ಎಷ್ಟು ದಿವಸ ಆಗೋದು ಏನೋ ಅದನ್ನ ಬೇರೆ ಬಟ್ಟೆ ಹಾಕು. ನನಗಿದ್ರು ಒಂಥರ ಸಂತೋಷ. ನೋಡಿದ್ರೆ ಕಾಂಗ್ರೆಸ್ ಚಿಹ್ನೆ ಇರುವಂತಹ ಶಾಲ್ ಅನ್ನ ಪಟ್ ಅಂತ ತೆಗಿತಾರ. ಅದೇ ಈ ಬ್ರಾಂಡೆಡ್ ಶಾಲ್ ಅನ್ನ ಬಹಳ ಖುಷಿಯಿಂದ ಹೆಗ್ಗಿನಿಂದ ಹಾಕೊಳ್ತಾರ. ಈ ಲೂಯಿ ವಿಟ್ಟನ್ ಏನೋ ಬ್ರ್ಯಾಂಡ್ ಐತಲ್ಲ, ಅದು ಕನ್ನಡಿಗರು ಏನು ಅಂತ ಈಗ ಮಂದಿ ಕೇಳ್ಲಿಕ್ಕತ್ತಾರ. ಆದ್ರೆ ನನಗೆ ಇದನ್ನ ನೋಡಿ ಒಂದ್ ಅರ್ಥ ಆಯ್ತು. DK ಶಿವಕುಮಾರ್ ಸಾಹೇಬ್ರಿಗೆ ಬ್ರ್ಯಾಂಡ್ ಬೇಕ್ರಿ. ಯಾವಾಗ್ಲೂ ತಮಗಂತೂ ಬ್ರ್ಯಾಂಡ್ ಮೇಲೆ ಬಹಳ ಜೀವ. ಹಿಂಗೆ ಅದೇ ಫ್ಲೋನ್ಯಾಗ ಬೆಂಗಳೂರನ್ನು ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಬಾಯಿ ಮಾತಿಗಂದಾರ. ಅದನ್ನು ಉಳುಕಿದವರೆಲ್ಲ ಬಹಳ ಸೀರಿಯಸ್ ಆಗಿ ತಗೊಂಡು ಯಾವಾಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರ ಅಂತ ಕಾಯ್ಲಿಕತ್ತಾರ. ಇನ್ನು ಇವತ್ತಿನ ಮಿರ್ಚಿ ಮಂಡಕ್ಕಿದ ಕಡಿದಾಗಿ ನಿನ್ನೆ ಬೆಂಗಳೂರಿನಾಗ ಮೋದಿಜಿ ಬಂದಿದ್ರು. ಆರ್ಟ್ ಆಫ್ ಲಿವಿಂಗ್ ಖ್ಯಾತಿಯ ಪಂಡಿತ್ ಶ್ರೀ ರವಿಶಂಕರ್ ಗುರೂಜಿ ಅವರ 70ನೇ ಜನ್ಮದಿನದ ಕಾರ್ಯಕ್ರಮದಾಗ ಪಾಲ್ಗೊಂಡ್ರು. ಅವಾಗ ರವಿಶಂಕರ್ ಗುರೂಜಿ ಹೇಳಿದ ಮಾತಿಗೆ ಮೋದಿಜಿ ಆನ್ ಸ್ಪಾಟ್ ಉತ್ತರ ಕೊಡ್ತಾರ ನೋಡ್ರಿ. ಅವರ ಸೆನ್ಸ್ ಆಫ್ ಹ್ಯೂಮರ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. अभी गुरुदेव ने बहुत कुछ बताया. आपको लगता होगा वो मेरी तारीफ कर रहे थे, लेकिन मुझे लग रहा था कि वो मुझे काम बता रहे थे. आपने सही कहा कि मेरा धन्यवाद नहीं हो सकता. आप ही का हूं, आप ही के बीच आया हूं और आप ही के लिए आया हूं, और जहां हूं वहां भी आप ही के कारण हूं. आज गुरुदेव के 70 साल का एक कार्यक्रम है, लेकिन मैं चाहूंगा जब मैं घर का ही हूं तो सामने से कह देता हूं कि जब आपका शताब्दी समारोह होगा तब मैं भी फिर से एक बार आऊंगा. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.